ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ಹೆಂಗೆ ಒಂದು ಪೇಪರ್ ಎವ್ಯಾಲ್ಯೂಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅಂದರೆ ಎವ್ಯಾಲ್ಯೂಯೇಷನ್ ಪ್ರೊಸೀಜರ್ ಬಗ್ಗೆ ನಾವು ನೋಡೋಣ ಇವತ್ತು. ಸೊ ಇದರಿಂದ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಆನ್ಸರ್ ಪೇಪರ್ ಹೇಗೆ ಕರೆಕ್ಟ್ ಆಗುತ್ತೆ, ಆಮೇಲೆ ಅವ್ರು ಮಾರ್ಕ್ಸ್ನೆಲ್ಲ ಯಾವ ಥರ ಅಲಾಟ್ ಮಾಡ್ತಾರೆ, ಮತ್ತು ಈ ರಿಸಲ್ಟ್ ಟೈಮಲ್ಲಿ ಯಾಕೆ ಈ ವಿತ್ ಹೆಲ್ಡ್ ರಿಸಲ್ಟ್ ಅನ್ನೋದು ಬರುತ್ತೆ, ಸೊ ಅನ್ನೋದು ಇವತ್ತು ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬ ವಿ ಟಿ ಯು ಸ್ಟೂಡೆಂಟ್ಗೂ ಈ ಒಂದು ವಿಚಾರ ಗೊತ್ತಿರಲೇಬೇಕು. ಯಾಕಂದ್ರೆ ಇದು ಗೊತ್ತಾದ್ಮೇಲೆ, ಈ ಒಂದು ರಿಯಾಲಿಟಿ ಗೊತ್ತಾದ್ಮೇಲೆ ನಿಮಗೆ ರೈಟಿಂಗ್ ಸ್ಟೈಲ್ ಅನ್ನೋದು ಚೇಂಜ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಎಕ್ಸಾಮ್ ಟೈಮಲ್ಲಿ. ಆಮೇಲೆ ಮಾರ್ಕ್ಸ್ ಆಟೋಮೆಟಿಕಲಿ, ನೀವು ರೈಟಿಂಗ್ ಸ್ಟೈಲ್ನ ಇದರಿಂದ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದರೆ ವಿ ಟಿ ಅವರು ಆಲ್ರೆಡಿ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅನ್ನೋದು ಪ್ರಿಪೇರ್ ಮಾಡಿರ್ತಾರೆ. ಓಕೆನಾ? ಸೊ ಇಲ್ಲಿ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ಏನೇನಿರುತ್ತೆ ಗೊತ್ತಾ? ಸೊ ಒಂದೊಂದು ಆನ್ಸರ್ಗೂ ಕೂಡ, ಒಂದೊಂದು ಕ್ವೆಶನ್ಗೂ ಕೂಡ ಎಕ್ಸ್ಪೆಕ್ಟೆಡ್ ಪಾಯಿಂಟ್ಸ್ ಏನಿರಬೇಕು, ಕೀವರ್ಡ್ಸ್ ಏನಿರಬೇಕು, ಡಯಾಗ್ರಾಮ್ಸ್ ಏನಿರಬೇಕು, ಸ್ಟೆಪ್ ವೈಸು ಮಾರ್ಕ್ಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್. ಸೊ ಇದರಿಂದ ಎವ್ಯಾಲ್ಯೂಯೇಟರ್ಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇರೋದಿಲ್ಲ. ಸೊ ಅವರು ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ಫಾಲೋ ಮಾಡಲೇಬೇಕು. ಸೊ ಏನೋ ಎಕ್ಸ್ಟ್ರಾ ಪೇಜಸ್ ಬರ್ದಿರ್ತಾರೆ ಅಂತ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋಕ್ಕಾಗೋದಿಲ್ಲ. ಸೊ ಸ್ಟೋರಿ ರೈಟಿಂಗ್ ಬರ್ದಿದ್ದಾರೆ ಅಂತ ಮಾರ್ಕ್ಸ್ ಕೊಡೋದಕ್ಕಾಗಲ್ಲ. ಸೊ ಕೀವರ್ಡ್ಸ್ ಮತ್ತೆ ಆ ಒಂದು ಸ್ಟ್ರಕ್ಚರ್ ಮತ್ತೆ ಒಂದೊಂದು ಫಾರ್ಮ್ಯಾಟು ಮತ್ತೆ ಅವ್ರ ಎಕ್ಸ್ಪೆಕ್ಟೆಡ್ ಕೀ ಪಾಯಿಂಟ್ಸ್ ಅನ್ನೋದೇನಾದ್ರೂ ನಿಮ್ಮ ಒಂದು ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಅವರು ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಓಕೆನಾ? ಸೊ ಇವಾಗ ಎಕ್ಸಾಮ್ ಆದ್ಮೇಲೆ ಆನ್ಸರ್ ಸ್ಕ್ರಿಪ್ಟ್ ಏನಾಗುತ್ತೆ, ನಿಮ್ಮ ಎಲ್ಲ ಬುಕ್ಲೆಟ್ಸ್ ಎಲ್ಲ ಬಂಡಲ್ ಮಾಡಿ ಎವ್ಯಾಲ್ಯೂಯೇಷನ್ ಸೆಂಟರ್ಗೆ ಕಳಿಸ್ತಾರೆ. ಓಕೆನಾ? ಆ ಎವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಫಸ್ಟ್ ಪೇಜ್ ಬಿಟ್ಟು ಎಲ್ಲಾ ಪೇಜ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ. ನೀವೇ ನೋಡಿರ್ತೀರ, ಪ್ರತಿಯೊಂದು ಪೇಜ್ಗೂ ಕೂಡ ಒಂದು ಕ್ಯೂ ಆರ್ ಕೋಡ್ ಅನ್ನೋದು ಇರುತ್ತೆ. ಸೊ ಆ ಫಸ್ಟ್ ಪೇಜ್ ಬಿಟ್ಟು ಇನ್ನೆಲ್ಲಾನು ಸ್ಕ್ಯಾನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಫಸ್ಟ್ ಪೇಜು ಲೈಕ್ ಇವಾಗ ನಿಮ್ಮ ನೇಮ್ ಆಗಲಿ ಅಥವಾ ಯು ಎಸ್ ಎನ್ ಆಗಲಿ ಯಾವುದೇ ರೀತಿ ವಿಸಿಬಲ್ ಅನ್ನೋದಿರೋದಿಲ್ಲ. ಇನ್ಸ್ಟೆಡ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಒಂದೊಂದು ಬುಕ್ಲೆಟ್ಗೂ ಕೂಡ ಬಾರ್ ಕೋಡ್ ಅನ್ನೋದನ್ನ ಕೊಡ್ತಾರೆ. ಅಂದ್ರೆ ಡಮ್ಮಿ ನಂಬರ್ ಆಗಲಿ, ಸೊ ಅದನ್ನ ಯೂಸ್ ಮಾಡ್ತಾರೆ. ಸೊ ಏನಕ್ಕೆ ಈ ತರ ಮಾಡ್ತಾರೆ ಅಂತಂದ್ರೆ ಯಾವುದೇ ರೀತಿ ಫೇವರಿಟಿಸಮ್ ಆಗಿರ್ಬೋದು ಅಥವಾ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಪಾರ್ಶಾಲಿಟಿ ಆಗಿರ್ಬೋದು, ಇದೆಲ್ಲ ನಡಿಬಾರ್ದು ಅನ್ನೋ ಕಾರಣಕ್ಕೆ ಸೊ ಇದನ್ನೆಲ್ಲ ಹೈಡ್ ಮಾಡ್ತಾರೆ. ಓಕೆನಾ? ಸೊ ಈ ಒಂದು ಡಿಜಿಟಲ್ ಎವ್ಯಾಲ್ಯೂಯೇಷನ್ಸ್ ಅಲ್ಲಿ ಹೆಂಗೆ ಕರೆಕ್ಷನ್ ಆಗತ್ತೆ ಅಲ್ವಾ? ಇವಾಗ ಸ್ಕ್ಯಾನ್ ಮಾಡಿ ಏನ್ ಮಾಡ್ತಾರೆ, ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಅವರು ಡಿಜಿಟಲ್ ಎವ್ಯಾಲ್ಯೂಯೇಷನ್ ಪೋರ್ಟಲ್ಗೆ ಅವರು ಅಪ್ಲೋಡ್ ಮಾಡ್ತಾರೆ ಆ ಒಂದು ಪೇಪರ್ನ. ಓಕೆನಾ? ಆ ಒಂದು ಬುಕ್ಲೆಟ್ನ ಸ್ಕ್ಯಾನ್ ಮಾಡಿರುವಂಥದ್ದು. ಸೊ ಇಲ್ಲಿ ಎವ್ಯಾಲ್ಯೂಯೇಟರ್ಸು ಎಕ್ಸ್ಟರ್ನಲ್ ಫ್ಯಾಕಲ್ಟಿ ಮೆಂಬರ್ಸ್ ಆಗಿರ್ತಾರೆ. ಅವ್ರಿಗೆ ಆದಂತಹ ಲಾಗಿನ್ ಐ ಡಿ ಮತ್ತೆ ಪಾಸ್ವರ್ಡ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಆ ಪರ್ಟಿಕ್ಯುಲರ್ ಫ್ಯಾಕಲ್ಟೀಸ್ ಮಾತ್ರ ಲಾಗಿನ್ ಆಗಿ ಸ್ಕ್ಯಾನ್ಡ್ ಪೇಪರ್ನ ಓಪನ್ ಮಾಡಿ ಅವರು ಕರೆಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಆನ್ಸರ್ಸ್ನ ಓದ್ತಾರೆ, ಸ್ಕೀಮ್ನ ರೆಫರ್ ಮಾಡ್ತಾರೆ, ಮ್ಯಾನ್ಯುಯಲ್ ಆಗಿ ಮಾರ್ಕ್ಸ್ನ ಅಸೈನ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ನಾವು ಕಂಪ್ಯೂಟರ್ ಕರೆಕ್ಷನ್ ಮಾಡೋದಿಲ್ಲ, ಖುದ್ದಾಗಿ ನಿಮ್ಮ ಒಂದು ಫ್ಯಾಕಲ್ಟಿ ಕರೆಕ್ಷನ್ ಮಾಡ್ತಾರೆ. ಓಕೆನಾ? ಸೊ ಡಿಜಿಟಲ್ ಎವ್ಯಾಲ್ಯೂಯೇಷನ್ ಅಂದಿದ ತಕ್ಷಣ ಓ ಕಂಪ್ಯೂಟರ್ ಮಾಡುತ್ತೆ, ಹಾ ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಲೈಕ್ ಹ್ಯಾಂಡ್ ರೈಟನ್ನು ಮತ್ತೆ ಪ್ರೆಸೆಂಟೇಷನ್ ಅದು ಅನ್ನೋದು ಮ್ಯಾಟರ್ ಆಗತ್ತಾ ಅನ್ನೋದು. ಸೊ ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ ಮ್ಯಾಟರ್ ಆಗತ್ತೆ. ಓಕೆ, ಹ್ಯಾಂಡ್ ರೈಟಿಂಗ್ ಐ ಡೋಂಟ್ ನೋ ಅಬೌಟ್ ಹ್ಯಾಂಡ್ ರೈಟಿಂಗ್ ಅಷ್ಟೊಂದೇನಿಲ್ಲ, ಬಟ್ ಪ್ರೆಸೆಂಟೇಷನ್ ಅನ್ನೋದು ಮ್ಯಾಟರ್ ಆಗೇ ಆಗತ್ತೆ. ಸೊ ಯಾಕೆ ಅಂದರೆ ವಿ ಟಿ ಯು ಒಫಿಷಿಯಲ್ ಆಗಿ ಹೇಳುತ್ತೆ ಕಂಟೆಂಟ್ ಮ್ಯಾಟರ್ಸ್ ಅಂತ, ಹೌದು. ಬಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ನೀವು ಅಕಸ್ಮಾತ್ ಕ್ಲಿಯರ್ ಹೆಡ್ಡಿಂಗ್ ಬರೆದ್ಬಿಟ್ಟು ಅದಕ್ಕೆ ಅಂಡರ್ಲೈನ್ ಮಾಡಿ, ಆಮೇಲೆ ಪ್ರಾಪರ್ ಕ್ವೆಶನ್ ನಂಬರ್ ಹಾಕಿರ್ತೀರಾ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿರ್ತೀರಾ, ನೀಟಾಗಿ ಡಯಾಗ್ರಾಮ್ಸ್ನ ರೆಪ್ರೆಸೆಂಟ್ ಮಾಡಿರ್ತೀರಾ. ಸೊ ಆವಾಗ ಎವ್ಯಾಲ್ಯೂಯೇಟರ್ಸ್ಗೂ ಈಸಿ ಆಗುತ್ತೆ. ಸೊ ಇದನ್ನ ನಿಮ್ಮ ಒಂದು ಪೇಪರ್ ನೋಡ್ಬಿಟ್ಟು ಅವರು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಚೆಕ್ ಮಾಡಿದಾಗ ಸೊ ಅವ್ರಿಗೂ ಒಂದು ಈಸಿ ಅನ್ಸುತ್ತೆ, ಓಕೆ ಎಲ್ಲ ಬರ್ದಿದ್ದಾರೆ ಅಂತ ಕೊಟ್ಬಿಡ್ತಾರೆ. ಅದೇ ನೀವೇನಾದ್ರೂ ಪ್ಯಾರಾಗ್ರಾಫ್ ಟೈಪ್ಸು ಕಥೆಗಳು ಬರೆಯೋ ಥರ ನೀವು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇವಾಗ ಫಸ್ಟ್ಗೆ ನೀವು ಕತೆ ಬರ್ಕೊಂಡು ಹೋಗ್ಬಿಟ್ರೆ ಲೈಕ್ ಪ್ಯಾರಾಗ್ರಾಫ್ ವೈಸ್ ಥರ, ಸೊ ಯಾರಿಗೂ ಪೇಷನ್ಸ್ ಇರೋದಿಲ್ಲ ಅಲ್ಲಿ ಅಷ್ಟೊಂದು ಓದೋದಕ್ಕೆ. ಸೊ ಈ ಥರ ನೀವು ಒಂದು ಪ್ರಾಪರ್ ಫಾರ್ಮ್ಯಾಟಾಗಿ ರೆಪ್ರೆಸೆಂಟ್ ಮಾಡಿದಾಗ ಇವ್ಯಾಲ್ಯೂಯೇಟರ್ಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಸಿಯಾಗಿ, ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಆಮೇಲೆ ನೀವು ಎಲ್ಲ ನೋಡಿರ್ತೀರ, ಇವಾಗ ರಿಸಲ್ಟ್ ಬರುವಂಥ ಟೈಮಲ್ಲಿ ಸೊ ವಿತ್ ಹೆಲ್ಡ್ ಅಂತ ಬರುತ್ತೆ ಅಲ್ವಾ? ಯಾಕೆ ಬರ್ಬೋದು? ಯಾಕೆ ಆ ವಿತ್ ಹೆಲ್ಡ್ ಅಂತ ಬರುತ್ತೆ ಅಂತ ಅಂದ್ರೆ
ನಿಮ್ಮ ಒಂದು ಯು-ಎಸ್-ಎನ್ ರಾಂಗ್ ಬರ್ದಿರ್ತೀರಾ ಅಥವಾ ಯು-ಎಸ್-ಎನ್ ಅನ್ನೋದ್ರಲ್ಲಿ ಏನೋ ಒಂದು ಮಿಸ್ ಆಗಿರುತ್ತೆ. ಆಮೇಲೆ ಇಂಟರ್ನಲ್ ಮಾರ್ಕ್ಸ್ ಅಪ್ಡೇಟ್ ಮಾಡಿರಲ್ಲ ಅಥವಾ ಏನಾದ್ರು ಟೆಕ್ನಿಕಲ್ ಮಿಸ್ ಮ್ಯಾಚ್ ಆಗಿರ್ಬೋದು, ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದು, ಮಾಲ್ ಪ್ರಾಕ್ಟೀಸ್ ಡೌಟ್ ಅನ್ನೋದು ಬಂದಿರ್ಬೋದು. ಸೊ ಅದರಿಂದ ಈ ಒಂದು ವಿಥೆಲ್ಡ್ ಅಂತ ಬರುತ್ತೆ. ಸೊ ಮೋಸ್ಟ್ ಎಲ್ಲಾ ಕೇಸಸಲ್ಲೂ ಏನಕ್ಕೆ ವಿಥೆಲ್ಡ್ ಅಂತ ಬಂದಿರೋದಂದ್ರೆ ಆಲ್ಮೋಸ್ಟ್ ಆಲ್ ಕೇಸ್ ಏನಂದ್ರೆ ಯು-ಎಸ್-ಎನ್ ನಂಬರ್ ತಪ್ಪು ಬರ್ತಿರೋವಂಥದ್ದು. ಓಕೆನಾ? ಅದರಿಂದ ವಿಥೆಲ್ಡ್ ಅಂತ ಬಂದಿರುತ್ತೆ. ಸೊ ಈ ವಿಥೆಲ್ಡ್ ಅಂತ ಅಂದಿದ ತಕ್ಷಣ ಓಹ್! ನಾನು ಫೇಲ್ ಆಗ್ಬಿಟ್ಟೆ, ಅದಾಗ್ಬಿಟ್ಟೆ ಆಹಾ! ಓಕೆನಾ? ಸೊ ಅದಲ್ಲ. ವಿಥೆಲ್ಡ್ ಅಂತ ಅಂದ್ರೆ ಫೇಲ್ಡ್ ಅಲ್ಲ. ಓಕೆನಾ? ಇದು ಏನೋ ಒಂದು ಇಶ್ಯೂ ಆಗಿರುತ್ತೆ ಅಷ್ಟೇ. ಅರ್ಥ ಆಯ್ತಲ್ವಾ? ಮತ್ತೆ ತುಂಬಾ ಜನಕ್ಕೆ ಒಂದು ಕ್ವೆಷನ್ನು ಇರುತ್ತೆ ಲೈಕ್ ಏನಾದ್ರೂ ನಾವು ಆನ್ಸರು ಲೆಂಥಿಯಾಗಿ ಬರ್ದು ಬಟ್ ರಾಂಗ್ ಏನಾದ್ರೂ ಆಗಿದ್ರೆ ಏನಾದ್ರೂ ಅಫೆಕ್ಟ್ ಆಗತ್ತಾ ಅಂತ. ಹೌದು. ಇವಾಗ ಇಲ್ಲಿ ನಿಮ್ಮ ಲೆಂತ್ ನೀವು ಬರ್ದಿರೋಂಥ ಆನ್ಸರ್ಸ್ ಲೆಂತ್‌ದು ಮ್ಯಾಟರೇ ಆಗಲ್ಲ ವಿಡಿಯೋ ಅಲ್ಲಿ. ಸೊ ಅದು ಅಕಸ್ಮಾತ್ ನೀವು ಬರ್ದಿರೋಂಥ ಲೆಂಥಿ ಬರಿತೀರಾ ನಿಜ ಹೌದು. ಅಕಸ್ಮಾತ್ ಟಾಪಿಕ್ ರಿಲೇಟೆಡ್ ಆದ್ರೆ ಖಂಡಿತವಾಗ್ಲೂ ಅವರು ಫುಲ್ ಮಾರ್ಕ್ಸ್ ಕೊಡಕ್ಕಾಗಿಲ್ಲ ಅಂತ ಅಂದ್ರು 10 ಜಾಗದಲ್ಲಿ 7 ಅಥವಾ 6 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಅಕಸ್ಮಾತ್ ನೀವೇನಾದ್ರೂ ಔಟ್ ಆಫ್ ದ ಟಾಪಿಕ್ ಬರೆದ್ರೆ ಖಂಡಿತವಾಗ್ಲೂ ಮಾರ್ಕ್ಸ್ ಕಟ್ ಮಾಡ್ತಾರೆ. ಇಲ್ಲಾಂದ್ರೆ ಕಡಿಮೆ ಮಾರ್ಕ್ಸ್ ಕೊಡ್ತಾರೆ. 10 ಜಾಗದಲ್ಲಿ 1, 2 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಸೊ ಇವಾಗ ನೀವು ಶಾರ್ಟ್ ಆಗಿ ಬರ್ದಿದ್ರು ಕೂಡ ಅಕಸ್ಮಾತ್ ಅದೇನಾದ್ರು ಸ್ಕೀಮಿಗೆ ಮ್ಯಾಚ್ ಆಗ್ತಾ ಉಂಟು ಅಂತ ಅಂದ್ರೆ, ಸೊ ಇಲ್ಲಿ ನೀವು ಎಷ್ಟು ಪೇಜ್ ಬರ್ದಿದ್ದೀರ ಅನ್ನೋದೇ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಅದು ಸ್ಕೀಮ್ ಆಫ್ ಎವಲ್ಯೂಷನ್‌ಗೆ ಮ್ಯಾಚ್ ಆಗ್ತಿರುತ್ತೆ. ಸೊ ಆರಾಮಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಮತ್ತೆ ಇನ್ನ ಒಂದು ಕಾಮನ್ ಡೌಟ್ ಏನ್ ಗೊತ್ತಾ? ಸೊ ಇಲ್ಲಿ ನಾವು ಸ್ಪೆಲ್ಲಿಂಗ್ ಮತ್ತೆ ಇಂಗ್ಲಿಷ್ ಏನಾದ್ರೂ ಅಫೆಕ್ಟ್ ಆಗುತ್ತಾ ಮಾರ್ಕ್ಸಿಗೆ ಅಂತ. ಲೈಕ್ ಸ್ಟೂಡೆಂಟ್ಸಿಗೆ ಕನ್ನಡದಲ್ಲಿ ಕಾನ್ಸೆಪ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆದ್ರೆ ಎಕ್ಸಾಮಲ್ಲಿ ಬರಿಬೇಕಾದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಲಿ ಅಥವಾ ಏನೋ ಒಂದು ಕರೆಕ್ಟಾಗಿ ಬರಿದೇ ಇರೋ ಕಾರಣ ಅವ್ರಿಗೆ ಯೋಚನೆ ಬರ್ತಿರುತ್ತೆ. ಸೊ ಇದರಿಂದ ನನ್ಗೆ ಏನಾದ್ರು ಮಾರ್ಕ್ಸ್ ಹೋಗುತ್ತಾ ಅಂತ. ಗೈಸ್ ಲಿಸನ್, ಇಲ್ಲಿ ನಿಮಗೆ ಇಂಗ್ಲಿಷ್ ಟೆಸ್ಟ್ ಅಲ್ಲ ಮಾಡ್ತಿರೋದಲ್ಲಿ. ಓಕೆನಾ? ಸೊ ಅಲ್ಲಿ ನಿಮ್ಗೆ ಮೈನರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದ್ರೂ ಕೂಡ ಮಾರ್ಕ್ಸ್‌ನ ಕೊಡ್ತಾರೆ. ಅಕಸ್ಮಾತ್ ಗ್ರಾಮರ್ ಮಿಸ್ಟೇಕ್ಸ್ ಆಗಿದ್ರು ಕೂಡ ಮಾರ್ಕ್ಸ್‌ನ ಕೊಡ್ತಾರೆ. ಬಟ್ ಯಾವಾಗ ಗೊತ್ತಾ ನಿಮ್ ಮಾರ್ಕ್ಸ್ ಹೋಗೋದು? ನೀವು ಬರ್ದಿರೋಂಥ ಸೆಂಟೆನ್ಸು ರಾಂಗ್ ಆಗಿ ಪೋರ್ಟ್ರೇ ಆದ್ರೆ ಅಥವಾ ಔಟ್ ಆಫ್ ಟಾಪಿಕ್ ಅದೇನಾದ್ರೂ ಪೋರ್ಟ್ರೇ ಮಾಡ್ತಿದ್ರೆ ಅವಾಗ ಮಾತ್ರ ನಿಮ್ಗೆ ಮಾರ್ಕ್ಸ್‌ನ ಕಟ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಲಿ, ನಮ್ಮ ಗ್ರಾಮರ್ ಮಿಸ್ಟೇಕ್ಸ್ ಆಗ್ಲಿ, ಸೊ ಇದೆಲ್ಲ ಮ್ಯಾಟರೇ ಆಗಲ್ಲ. ಆ, ಆಮೇಲೆ ನೆಕ್ಸ್ಟ್ ಡೌಟ್. ಇನ್ನೊಂದು ಡೌಟ್ ಸ್ಟೂಡೆಂಟ್ಸ್‌ಗೆ ಬರುವಂತದ್ದು. ನಾನು ಅಕಸ್ಮಾತ್ ಏನಾದ್ರೂ ಎಕ್ಸ್ಟ್ರಾ ಅಟೆಂಪ್ಟ್ ಮಾಡ್ಬಿಟ್ರೆ ಕ್ವೆಷನ್ ಪೇಪರಲ್ಲಿ ನನಗೆ ಮಾರ್ಕ್ಸ್ ಕೊಡ್ತಾರಾ ಅಂತ. ಸೊ ವಿಟಿಯು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ? ಆನ್ಸರ್ ಯಾವ್ದಾದ್ರು 5 ಆನ್ಸರ್ ಮಾಡಿ ಅಂತ. ಆನ್ಸರ್ ಎನಿ 5 ಇಂದ ಕ್ವೆಷನ್ ಪೇಪರ್ ಅಂತ. ಸೊ ಅಕಸ್ಮಾತ್ ನೀವೇನಾದ್ರೂ 6 ಅಟೆಂಡ್ ಮಾಡಿದ್ರು ಕೂಡ ಎವ್ಯಾಲ್ಯೂಯೇಟರು ಫಸ್ಟ್ 5 ಆನ್ಸರ್ಸ್‌ನೇ ಅವರು ಕನ್ಸಿಡರ್ ಮಾಡೋದು. ಸೊ ನೀವು ಎಕ್ಸ್ಟ್ರಾ ಅಕಸ್ಮಾತ್ ಬರ್ದಿದ್ರು ಕೂಡ ಅದನ್ನ ಅವರು ಇಗ್ನೋರ್ ಮಾಡ್ತಾರೆ. ಯಾವುದೇ ರೀತಿ ಮಾರ್ಕ್ಸ್ ಅದಕ್ಕೆ ನೀವು ಅವ್ರು ಕೊಟ್ಟಿದ್ರು ಕೂಡ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ಯಾಕೆ ಅಂದ್ರೆ ಇವಾಗ ನೋಡಿ, ಆಮ್, ನೀವು ಅಷ್ಟು ಆನ್ಸರ್ಸ್ ಬರೆದ್ರು ಕೂಡ ಎವ್ಯಾಲ್ಯೂಯೇಟರ್ಸ್ ಬೆಸ್ಟ್ ಆಫ್ 5 ತಗೊಳ್ಳೋದಿಲ್ಲ ಅವರು. ಫಸ್ಟ್ 5 ಆನ್ಸರ್ಸೇ ಅವರು ತಗೊಳ್ಳೋದು. ಸೊ ದಿಸ್ ಇಸ್ ರೂಲ್ ಅಂತಾನೆ ಹೇಳ್ಬೋದು ಆ ಒಂದು ವಿಟಿಯು ಅಲ್ಲಿ. ಸೊ ನೀವು ಎಕ್ಸ್ಟ್ರಾ ಅಟೆಂಪ್ಟ್ ಮಾಡಿದ್ರು ಕೂಡ ಅದು ವೇಸ್ಟ್. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಮುಂಚೆನೆ ನಿಮಗೆ ಯಾವ್ಯಾವ ಆನ್ಸರ್ ನೀಟಾಗಿ ಗೊತ್ತು ಆ ಆನ್ಸರ್ಸ್ಗೆ ಹೋಗಿ. ಎಕ್ಸ್ಟ್ರಾ ಕ್ವೆಶನ್ಸ್ ಆಗ್ಲಿ ಆನ್ಸರ್ಸ್ ಆಗ್ಲಿ ಬರೆಯಕ್ಕೆ ಹೋಗ್ಬೇಡಿ. ಸೊ ಬರೆದ್ರು ಕೂಡ ಕನ್ಸಿಡರ್ ಆಗಿಲ್ಲ ಅಂದ್ರೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಂತೀರಾ ಅಲ್ವಾ? ಸೊ ಗೊತ್ತಿರೋದನ್ನ ನೀಟಾಗಿ ಸ್ಟ್ರಕ್ಚರ್ ಫಾರ್ಮ್ಯಾಟ್ ಅಲ್ಲಿ ಒಂದು ರೆಪ್ರೆಸೆಂಟೇಷನ್ ಮಾಡ್ಬಿಟ್ಟು ಬನ್ನಿ. ಆರಾಮಾಗಿ ಮಾರ್ಕ್ಸ್‌ನ ತಗೊಳ್ಬೋದು. ಓಕೆ. ಆಮೇಲೆ ತುಂಬಾ ಜನ ಕೇಳ್ತಿದ್ರು ಲೈಕ್ ಡಯಾಗ್ರಾಮ್ಸ್ ಅನ್ನೋದು ಕಂಪಲ್ಸರಿನಾ ಅಂತ. ಸೊ ಅಕಸ್ಮಾತ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಡಯಾಗ್ರಾಮ್ಸ್ ಅನ್ನೋದು ಕೊಟ್ಟಿದ್ರೆ ಹೌದು ಮಾಡಬೇಕು. ಅವ್ರೇನು ನೀವು ನೀಟಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಡಯಾಗ್ರಾಮ್ ಇದೆ ಹಂಗೆ ಪ್ರಿಂಟ್ ಹಾಕಿ ಅಂತ ಹೇಳೋದಿಲ್ಲ. ಓಕೆನಾ? ಸೊ ಏನಂದ್ರೆ ನೀವು ಡಯಾಗ್ರಾಮ್ ಮಾಡಬೇಕು. ಅದೇ ತರ ಮಾಡ್ಬೇಕು. ಅಟ್ಲೀಸ್ಟ್ ಮ್ಯಾಚ್ ಆಗ್ಬೇಕು ಗೈಸ್. ಸೊ ನೀವು ಫ್ರೀ ಹ್ಯಾಂಡಲ್ ಮಾಡ್ತೀರಾ ಅಲ್ಲೇನು ಸ್ಕೇಲು ಪೆನ್ಸಿಲು ಅದೇ ತರ ಮಾಡಬೇಕು ಅಂತ ಏನಿರೋದಿಲ್ಲ. ನೀವು ಫ್ರೀ ಹ್ಯಾಂಡಲ್ಲೇ ಡಯಾಗ್ರಾಮ್ ಮಾಡಿ ನೀಟಾಗಿ ಅದನ್ನ ಲೇಬಲ್ ಮಾಡಿದ್ರೆ ಆರಾಮಾಗಿ ಅವರು ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಕೆಲವೊಂದು ಕ್ವೆಷನ್‌ಗೆ ಅವ್ರೇನು ಮೆನ್ಷನ್ ಮಾಡಿರೋದಿಲ್ಲ ಸ್ಕೀಮ್ ಆಫ್ ಎವಲ್ಯೂಷನ್ ಅಲ್ಲಿ ಡಯಾಗ್ರಾಮ್ ಮಾಡಿ ಅಂತ. ಅಂತ ಟೈಮಲ್ಲಿ ನೀವು ಆ ಒಂದು ಕ್ವೆಷನ್‌ಗೆ ಡಯಾಗ್ರಾಮ್ ಇದ್ರೂ ಕೂಡ ಮಾಡಿಲ್ಲ ಅಂತ ಅಂದ್ರೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಸ್ಕೀಮ್ ಆಫ್ ಎವಲ್ಯೂಷನ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ.
ಇರೋದಿಲ್ಲ. ಸೊ ಅವಾಗ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಇವಾಗ ಸಿಂಪಲ್ ಡಯಾಗ್ರಾಮ್ ಮಾಡೋದ್ರಿಂದ ಯೂಸ್ ಏನ್ ಗೊತ್ತಾ? ನಿಮ್ಮ ಎವಾಲ್ಯೂಯೇಟರ್ಸ್‌ಗೆ ಅವರು ಡಯಾಗ್ರಾಮ್ ನೋಡಿನೇ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಓಕೆ ಇವ್ರಿಗೆ ಕಾನ್ಸೆಪ್ಟ್ ಗೊತ್ತು. ಆ ಡಯಾಗ್ರಾಮ್ ಅಲ್ಲಿ ನೀವು ರೆಪ್ರೆಸೆಂಟೇಷನ್ ಮಾಡಿರೋದ್ರಲ್ಲೇ ಅವರಿಗೆ ಅರ್ಥ ಆಗೋಗ್ಬಿಡುತ್ತೆ. ಲೈಕ್ ಇವರಿಗೆ ಕಾನ್ಸೆಪ್ಟ್ ಗೊತ್ತಿದೆ ಕ್ಲಿಯರ್ ಆಗಿ ಅಂತ. ಸೊ ಡಯಾಗ್ರಾಮ್ ನೋಡಿನೇ ಅವರು ಮಾರ್ಕ್ಸ್ ಕೊಡ್ತಾರೆ. ಇದರಿಂದ ಅವ್ರಿಗೂ ಕೂಡ ಟೈಮ್ ಸೇವ್ ಆಗ್ಬಿಡುತ್ತೆ. ಮತ್ತೆ ಮಾರ್ಕ್ಸ್ ಕೂಡ ನಿಮ್ಗೂ ಆರಾಮಾಗಿ ಬರುತ್ತೆ. ಸೊ ಯಾವುದೇ ರೀತಿ ಡಯಾಗ್ರಾಮ್ಸ್ ಇದ್ರೆ ಒಂದು ಕ್ವೆಶ್ಚನ್ನಿಗೆ ಮಿಸ್ ಮಾಡಕ್ ಹೋಗ್ಬೇಡಿ. ಮಾಡ್ಬಿಟ್ಟು ಬನ್ನಿ. ಓಕೆನಾ? ಸೊ ನಿಮ್ಗಳಿಗೆಲ್ಲ ಈ ವಿ-ಟಿ-ಯು ಅನ್ನೋದು ಲೈಕ್ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ಬೋದು. ಬಟ್ ದೇ ರಿಯಲಿ ಏನೇ ಕೆಲಸ ಆಗ್ಲಿ ಅವರು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಸೊ ಒನ್ಸ್ ಯು ಅಂಡರ್‌ಸ್ಟ್ಯಾಂಡ್ ಹೌ ದ ವಿ-ಟಿ-ಯು ಚೆಕ್ಸ್ ನೋ, ಸೊ ರೈಟಿಂಗ್ ಬಿಕಮ್ಸ್ ಪ್ರಿಡಿಕ್ಟಬಲ್. ಇಷ್ಟಂತೂ ಹೇಳ್ಬೋದು. ಸೊ ಅಕಸ್ಮಾತ್ ನಿಮಗೆ ನೀಟಾಗಿ ಇದೆಲ್ಲ ಅರ್ಥ ಆಗೋದ್ರೆ ಆರಾಮಾಗಿ ವಿ-ಟಿ-ಯು ಅಲ್ಲಿ ಸ್ಕೋರ್ ಮಾಡೋದೇನು ದೊಡ್ಡದೇನಲ್ಲ. ಆಮೇಲೆ ಆಲ್ಮೋಸ್ಟ್ ಈ ವಿ-ಟಿ-ಯು ಅವರು ಪಾಸ್ ಮಾಡಕ್ಕೆ ನೋಡ್ತಾರೆ. ಲೈಕ್ ಅಕಸ್ಮಾತ್ ನೀವೇನಾದ್ರೂ ಎಕ್ಸ್ಟ್ರಾ ಒಂದು 2-3 ಮಾರ್ಕ್ಸ್ ಬರ್ದಿದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಪಾಸಿಂಗ್ ಮಾರ್ಕ್ಸು 34 ಅಂತ ಅಂದ್ರೆ ನೀವೊಂದು 2-3 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ದಿದ್ರೆ ಅವಾಗ ಏನಂತೀರಾ? ಹೇಳಕ್ಕಾಗಲ್ಲ ನೀವು ಬರ್ದಿರೋ ಆನ್ಸರ್ಸೇ ಕರೆಕ್ಟ್ ಆಗಿರತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಮತ್ತೆ ನೀವು ಬರ್ದಿರೋ ಆನ್ಸರ್‌ಗೂ ತುಂಬಾ ಡಿಫರೆನ್ಸ್ ಆದ್ರೆ ಫೇಲ್ ಮಾಡೇ ಮಾಡ್ತಾರೆ. ಸೊ ಯಾವತ್ತೂ ಅಷ್ಟೇ ಒಂದು 10-15 ಮಾರ್ಕ್ಸು ಪಾಸಿಂಗ್‌ಗಿಂತ ತುಂಬಾ ಜಾಸ್ತಿ ಬರ್ದ್ಬಿಟ್ಟು ಬನ್ನಿ. ಸೊ ಅವಾಗ ಅವರು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯಾವುದೇ ರೀತಿ ನಿಮಗೆ ಈ ಒಂದು ವಿಚಾರದಲ್ಲಿ ಡೌಟ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ. ಸೊ ಐ ಆಮ್ ಹಿಯರ್ ಟು ರಿಪ್ಲೈ ಫಾರ್ ದಟ್. ಓಕೆ. ಸೊ ಥ್ಯಾಂಕ್ ಯು.